ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ DNTN ಕನ್ನಡ ದಿಲೀಪ್. ಇವತ್ತು ರೈಡ್ ಬಂದು ಹೊಸಕೋಟೆ, ಚಿಂತಾಮಣಿ ಟು ಶಿವಮೊಗ್ಗ. ಬನ್ನಿ ಹೋಗ್ತಾ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಮೊಬೈಲ್ ಅದರಲ್ಲಿ ಕರೆಕ್ಟಾಗಿ ಮೌಂಟ್ ಆಗೋಲ್ಲ. ಹಾಗೆ ಹೋಗ್ತಾ ಒಂದು ವೀಡಿಯೋಗಳು ಇದಕ್ಕೆ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನಮಸ್ತೆ ಸ್ನೇಹಿತರೆ, ಆವಾಗಲೇ ಹೇಳ್ದಂಗೆ ನಾನು ಬೆಂಗಳೂರು, ಹೊಸಕೋಟೆ, ಚಿಂತಾಮಣಿ ಟು ಶಿವಮೊಗ್ಗ ಹೋಗ್ತಾಯಿದ್ದೀನಿ. ಅದರಲ್ಲೂ ಚಿತ್ರದುರ್ಗ ರೋಡಲ್ಲಿ ಹೋಗ್ತಾಯಿದ್ದೀನಿ. ನೋಡಿ, ಇದೊಂದು ಜಾಗ ಹೆಂಗೋ ಲೊಕೇಶನಲ್ಲಿ ಹಾಕ್ಕೊಂಡ್ಬಂದೆ. ಸಾಕಾಗಿದೆ ವ್ಯೂ ಮಾತ್ರ. ಎಲ್ಲೋ ಕೊಡ್ಚಾಯಿದ್ರಿನೋ ಎಲ್ಲೋ ಇದಕ್ಕೆ ಬಂದಂಗೆ ಆಗಿದೆ. ನೋಡಿ, ಸಾಕಾಗಿದೆ ಅಲ್ಲ. ಇವಾಗ ಜಸ್ಟ್ ಮಳೆ ಬಂದಿದ್ದ, ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾಯಿದೆ. ಇನ್ನೊಂದು 2 ಅವರ್, 2.25 ಅವರ್ ಆಗುತ್ತೆ ಶಿವಮೊಗ್ಗ ಹೋಗೋಕ್ಕೆ. ಒಂದು 2 ಗಂಟೆ ಹೊರಟಿದ್ದು ನಾನು. ಇನ್ನೂ ಹೋಗೋದ್ರಲ್ಲೇ ಇದ್ದೀನಿ. ಬಟ್ ಈ ಪ್ಲೇಸ್ ನೋಡ್ಬಿಟ್ಟು ಇಷ್ಟ ಆಯ್ತು, ಅದಕ್ಕೆ ಒಂದು ಸ್ಟಾಪ್ ಹಾಕ್ಬಿಡೋಣ ಅಂತ ಅನಿಸ್ತೇನೆ. ಅದರಲ್ಲೂ ನೋಡಿ, ಸನ್ಸೆಟ್ ಅಂದರೆ ಸನ್ ಇವಾಗ ಮುಳುಗ್ತಾ ಐತೆ. ಸೂಪರಾಗಿ ಕಾಣಿಸ್ತಾ ಇದೆ ಮಾತ್ರ. ಅದು ಫುಲ್ಲು ಗ್ರೀನರಿ. ಎಷ್ಟು ದಿವಸ ಅಲ್ಲಿದ್ದು ಇದು ಬೇಜಾರತ್ತು ಹೋಗಿದ್ದ. ಪುರಿ ಇಂಥ ಗ್ರೀನರಿ ನೋಡಿಲ್ಲ, ಸಕ್ಕತ್ತಾಗಿ ಕಾಣಿಸ್ತಿದೆ. ನೋಡಿ, ಈ ಬೆಟ್ಟ ನೋಡಿ, ನನಗಂತೂ ಭಾರಿ ಇಷ್ಟ ಆಯ್ತು. ಸೂಪರ್ ಗಾಡಿ, ಇದಕ್ಕೂ ಅದಕ್ಕೂ ಲುಕ್ಕಿಗೂ ಅದಕ್ಕೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡಿ, ಎಲ್ಲ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಸರಿ, ಇನ್ನೇನು ಟೈಮ್ ಆಯಿತು. ಶಿವಮೊಗ್ಗ ಹೋಗ್ಬಿಟ್ಟು ಅಲ್ಲೊಂದು ಇದೇ ಥರ ವೀಡಿಯೋ ಹಾಕ್ಬಿಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾಳೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಅಂತೂ ಇಂತೂ ಚಿತ್ರದುರ್ಗ ದಾಟಿ ಶಿವಮೊಗ್ಗ ಇನ್ನು 20 ಕಿಲೋಮೀಟ್ರ್ ಇದೆ ಫ್ರೆಂಡ್ಸ್. ಇನ್ನೇನು ಬಂದೆ. ಗಾಡಿ ಫುಲ್ಲು ಊಷ್ಟಾಗ್ಬಿಟ್ಟು ನೋಡಿ, ಫುಲ್ ಕೆಸರದ್ದು ಹೋಗುತ್ತೆ. ಒಂದು ಟೀ ಬ್ರೇಕಿ ಹಾಕಿದ್ದೆ, ಇಲ್ಲೇ ಕಾಣಿಸ್ತಾ ಇದೆಯಾ. ಬೆಳಗ್ಗೆಯಿಂದ 2 ಗಂಟೆ ಹೊರಟಿ ಇವಾಗ ಚಿತ್ರದುರ್ಗ. ಇನ್ನು 25-30 ಕಿಲೋಮೀಟ್ರ್ ಇದೆ ಶಿವಮೊಗ್ಗ. ಹೋಗ್ಬಿಟ್ಟು ಅಲ್ಲಿಂದ ನಮ್ಮೂರಿಗೆ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಸ್ವಲ್ಪ ಇನ್ನೊಂದು 2 ಅವರಲ್ಲಿ ಹೋಗ್ಬಿಡ್ತೀನಿ. ಗಾಡಿ ಫುಲ್ಲು ಹೀಟಾಗಿತ್ತು, ಅದಕ್ಕೆ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಒಂದು ಟೀ ಹಾಕೊಂಬಿಟ್ಟು ರೆಡಿ. ಸರಿ, ಸ್ಟಾರ್ಟ್ ಮಾಡೋಣ. ಹೋಗೋಣ, ಲೇಟ್ ಆಯ್ತು.